ಓಕೆ. ಯಾರು ಈಗ ಇದಾರಲ್ವಾ, ಸದ್ಯಕ್ಕೆ ಮನೇಲಿದಾರಲ್ಲ, ಅವರು ಯಾರು ವರ್ತ್ ಇರಲಿಲ್ಲ, ನಾನಿರ್ಬೇಕಿತ್ತು ಆ ಪ್ಲೇಸ್‌ನಲ್ಲಿ, ಆ ಸ್ಥಾನದಲ್ಲಿ ಅವ್ರಿದ್ದಾರೆ ಅಂತ ನಿಮ್ಗನ್ಸುತ್ತೆ? ವರ್ತ್ ಅಂತೆಲ್ಲ ಹೇಳಲ್ಲ ಅದೇ. ನಾನು. ಬಟ್ ಏನಂತ ಹೇಳ್ತಾರೆ, ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಡ್ತಿರ್ತಾರೆ. ಎಷ್ಟು ಬೇಕಷ್ಟು ಎಫರ್ಟ್ಸ್ ಹಾಕ್ತಾ ಇರ್ತಾರೆ. ಬಟ್ ನನಗೆ ಎಲ್ಲೋ ಓಕೆ, ನನ್ನ ಜಾಗದಲ್ಲಿ ಅಂತ ಬಂದಾಗ ನಾನು ಕಾವ್ಯ ಇಲ್ಲ ರಕ್ಷಿತಾ ಇರಬೇಕಿತ್ತು ಅಂತ ಅನಿಸುತ್ತೆ. ಓಕೆ. ಬರಬೇಕಿತ್ತು, ನೀವು ಹೌದು. ಫಿನಾಲೆಯಲ್ಲಿರಬೇಕಿತ್ತು ಅಂತ. ಎಸ್. ಅಫ್‌ಕೋರ್ಸ್ ಜನ ಅಭಿಪ್ರಾಯನೂ ಅದೇ ಇತ್ತು. ಅಂದರೆ ನೀವು ನೋಡಿರ್ತೀರ, ಗಮನಿಸ್ತೀರ, ಎಷ್ಟೊಂದು ಕಷ್ಟಪಟ್ಟು ಆಡ್ತಾ ಇದ್ರು. ಆದರೆ ಯಾಕೋ ಲಾಸ್ಟ್ ವೀಕಲ್ಲಿ ಬಂದ್ಬಿಟ್ರು ಅಂಥೇಳಿ ಬಂತು. ಅದನ್ನ ನೋಡಿದಾಗ ನಿಮಗೆ ಅಯ್ಯೋ, ನಾನೆಲ್ಲೋ ಒಂದು ಕಡೆ ಏನೋ ಒಂದು ಎಫರ್ಟ್ ಹಾಕಬಹುದಾಗಿತ್ತೇನೋ ಅಂತ ಹೇಳಿ ಒಂದು ಗಿಲ್ಟ್ ಅಥವಾ ರಿಗ್ರೆಟ್ ಇದೆಯಾ? ಗಿಲ್ಟ್, ರಿಗ್ರೆಟ್ ಅಂತ ಅದೆಲ್ಲ ಹೇಳಲ್ಲ ನಾನು. ಬಟ್ ಬೇಜಾರಿದೆ. ಇನ್ನು ಒಂದು ಸ್ಟೆಪ್ ಕ್ಲೋಸ್ ಆಗಿದೆ ನಾನು ಫಿನಾಲೆಗೆ, ಎಲ್ಲಿ ಮಿಸ್ ಆಯಿತು ಅಂತ ಅದೊಂದು ಬೇಜಾರಾಗ್ತಿತ್ತು. ನಾನು ತುಂಬ ಯೋಚನೆ ಮಾಡಿದೆ, ಎಲ್ಲಿ ತಪ್ಪು ಮಾಡಿದೆ ಅಂದ್ಕೊಂಡು. ಅಷ್ಟೊಂದು ನನಗೂ ಕ್ಲಾರಿಟಿ ಸಿಗಲಿಲ್ಲ ಎಲ್ಲಿ ತಪ್ಪು ಮಾಡಿದೆ ಅಂದ್ಕೊಂಡು. ಬಟ್ ಕಂಪ್ಲೀಟ್ ಡೇ ಒನ್ನಿಂದ ಇಲ್ಲಿ ತನಕನೂ ಈ ಒಂದು ಜರ್ನಿ ಏನಿತ್ತು ಈಸಿ ಇರಲಿಲ್ಲ ನನಗೆ. ನಿಮಗೆ ಗೊತ್ತು, ಜಂಟಿಯಾಗಿ ಹೋಗಿರ್ತೀನಿ ಮನೆಗೆ, ಅದಾದಮೇಲೆ ಇನ್ನೊಂದೇನೋ ಒಬ್ಬರು ಟ್ಯಾಗ್ ಕೊಡ್ತಾರೆ, ಡಿಪೆಂಡೆನ್ಸಿ ಎಲ್ಲದು ದಿನ ಅವ್ರು ಏನೇನು ಮನೇಲಿ ಹೇಳ್ತಾ ಇದ್ರು ನನಗೆ, ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಬಂದೆ ನಾನು. ಸೊ ನನ್ನ ಜರ್ನಿ ನನಗೆ ಈಸಿಯಾಗಿರಲಿಲ್ಲ ಬಿಗ್ ಬಾಸ್ ಮನೇಲಿ. ಯಾವುದೋ ಒಂದು ರೀಸನಲ್ಲಿ ಸುದೀಪ್ ಸರ್ ನನಗೆ ಬೈದರು, ಇಲ್ಲ ಅದನ್ನು ತಿದ್ಕೊಳ್ಳೋಕ್ಕೆ ಬುದ್ಧಿವಾದ ಹೇಳಿದ್ರು ಕೂಡ ಅದೇ ನೆಕ್ಸ್ಟ್ ವೀಕ್ ನಾಮಿನೇಷನಿಗೆ ರೀಸನ್ ಆಗಿಬಿಡ್ತಿತ್ತು. ಸುದೀಪ್ ಸರ್ ಹೆಂಗೆ ಹೇಳಿದ್ರು ಅದಕ್ಕೆ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಿದ್ದೀನಿ ಅಂದ್ಕೊಂಡು. ಬಟ್ ಎವ್ರಿ ಟೈಮ್ ಅವ್ರು ಏನೇನು ಹೇಳ್ತಿದ್ದಾನೆ ಅದನ್ನು ನಾನು ರಾಂಗ್ ಅಂತಲೇ ಪ್ರೂವ್ ಮಾಡ್ಕೊಂಡು ಬಂದೆ ಬಿಗ್ ಬಾಸ್ ಮನೇಲಿ. ನೀವು ಹೇಳ್ತೀರ ನಾನು ರಾಂಗ್ ಅಂತ ತೋರಿಸ್ತೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ. ನಾನು 100% ಎಫರ್ಟ್ ಹಾಕಿದ್ದೆ ಬಿಗ್ ಬಾಸ್ ಮನೆಗೆ.